ನಮಸ್ಕಾರ. ನಾನು ನಿಮ್ಮ ಕೊಟ್ರೇಶ್ ಗುಜ್ರಾಳ. ನನ್ನ ಫೇಸ್ಬುಕ್ ಸ್ನೇಹಿತರೆ ನಮಸ್ಕಾರ. ಇವತ್ತಿನ ದಿನ ತಮ್ಮ ಒಟ್ಟಿಗೆ ಈ ವಿಡಿಯೋದಲ್ಲಿ ಹಂಚಿಕೊಳ್ಳುವ ವಿಷಯ ಏನಪ್ಪ ಅಂತಂದರೆ, ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ. ಈ ಆದೇಶವನ್ನು ದಿನಾಂಕ 16/1/2026 DYSP ಸಿವಿಲ್ ಇವರುಗಳನ್ನು ವರ್ಗಾವಣೆ ಮಾಡಿ ನಮ್ಮ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಪೊಲೀಸ್ ಇಲಾಖೆ. ಈ ಆದೇಶದಲ್ಲಿ ಏನಿದೆಪ್ಪ ಅಂತಂದ್ರೆ, ಮೇಲ್ಗಿರಪ್ಪ ತಳಕಟ್ಟಿ CID ಘಟಕ ಇಲ್ಲಿ ಕರ್ತವ್ಯ ಸಲ್ಲಿಸುತ್ತಿರುವವರು ಇವರನ್ನ ಅಲ್ಲಿಂದ ವರ್ಗಾವಣೆ ಮಾಡಿ ನಮ್ಮ ಹಾವೇರಿ ಜಿಲ್ಲೆಯ ಪೊಲೀಸ್ ಉಪ ಅಧೀಕ್ಷಕರ ಕರ್ತವ್ಯಕ್ಕೆ ವರ್ಗಾವಣೆ ಆದೇಶವನ್ನು ಮಾಡಿ, ಮತ್ತು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ರೂರಲ್ ಇರುವಂಥ ಮುತ್ತಪ್ಪ S ಪಾಟೀಲ್ ಇವರು ಹಾವೇರಿ ಪೊಲೀಸ್ ಉಪ ಅಧೀಕ್ಷರ ಕರ್ತವ್ಯದಲ್ಲಿ ಇರುವಂಥ ಇವರನ್ನು CID ಘಟಕಕ್ಕೆ ವರ್ಗಾವಣೆ ಮಾಡಿ ಈ ಆದೇಶವನ್ನು ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಹೊರಡಿಸಿದ ಆದೇಶ ಇರುತ್ತದೆ. ಈ ಆದೇಶದಲ್ಲಿ ಏನಿರುತ್ತಪ್ಪ ಅಂತಂದ್ರೆ, ಸಂಬಂಧಪಟ್ಟ ಅಧಿಕಾರಿಗಳನ್ನು ಮೇಲ್ಕಂಡ ಅಧಿಕಾರಿಗಳ ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಯಾವುದೇ ಸೇರುವಿಗೆ ಕಾಲಾವಕಾಶವನ್ನು ಉಪಯೋಗಿಸಿಕೊಳ್ಳದೆ ವರ್ಗಾಯಿಸಲಾದ ಸ್ಥಳಕ್ಕೆ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವಂತೆ ಸೂಚಿಸಿರುವುದು. ಸದರಿ ಅಧಿಕಾರಿಗಳು ಬಿಡುಗಡೆಗೊಂಡು ಮತ್ತು ವರದಿ ಮಾಡಿ ಬಗ್ಗೆ ಈ ಕಚೇರಿಗೆ ಪಾಲನಾ ವರದಿ ಸಲ್ಲಿಸುವಂತೆ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಹೊರಡಿಸಿರುವ ಆದೇಶವಿರುತ್ತದೆ. ಆದರೆ ಈ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಇರುವಂಥ ಪೊಲೀಸ್ ಉಪಾಧೀಕ್ಷಕರು ಇವರಿಗೆ ಆದೇಶವನ್ನು ಬಂದರೂ ಕೂಡ ಇವರು ಕರ್ತವ್ಯದ ಸ್ಥಳವನ್ನು ತೆರವು ಮಾಡಿಕೊಡದೇ ಇರುವುದರಿಂದ CID ಘಟಕದಿಂದ ಬಂದಂಥ ಗಿರಿಮಲ್ಲಪ್ಪ ತಳಕಟ್ಟಿ ಇವರಿಗೆ ನಮ್ಮ ಹಾವೇರಿ ಪೊಲೀಸ್ ಉಪಾಧೀಕ್ಷಕರು ಇವರ ಕರ್ತವ್ಯಕ್ಕೆ ಹಾಜರು ಆಗದೇ ಇರುವುದು ಭಾರಿ ಅನುಮಾನಕ್ಕೆ ಆಸ್ಪದವಾಗಿರುವುದರಿಂದ ನಾನು ಈ ವಿಡಿಯೋವನ್ನು ಯಾರು ಹೇಳಬೇಕಪ್ಪ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿರುವಂಥ ಪೊಲೀಸ್ ಮಹಾನಿರ್ದೇಶಕರಾದಂಥ AM ಸಲೀಂ ಸರು ಹಾಗೂ ನಮ್ಮ G ಪರಮೇಶ್ವರ್, ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು, ಮತ್ತು ಹಾಗೂ ನಮ್ಮ ಹಾವೇರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಪಾಟೀಲ್ರವರೇ, ಮತ್ತು ನಮ್ಮ IGP ಅವರೇ, ಮತ್ತು ನಮ್ಮ ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳೇ ಮೇಡಮ್ ಅವರೇ. ಆದರೆ ಈ ಸರ್ಕಾರ ಆದೇಶಕ್ಕೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲದಂತೆ ನಡೆದುಕೊಳ್ಳುವ ರೀತಿ ಯಾಕಪ್ಪ ನಾ ಈ ಮಾತಾಡ್ತಾನಪ್ಪ ಅಂದ್ರೆ, ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಮುತ್ತಪ್ಪ S ಪಾಟೀಲ್ ಇವರು ಸುಮಾರು ಅಧೀಕ್ಷಕ 4ರಿಂದ 5 ವರ್ಷದಿಂದ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಿದ್ದರೂ ಕೂಡ, ಸರ್ಕಾರದ ಆದೇಶ ಬಂದರೂ ಕೂಡ ಅವರ ಕರ್ತವ್ಯಕ್ಕೆ ಸರ್ಕಾರ ಹೊರಡಿಸಿದ ಆದೇಶದ ನಿಯಮಾವಳಿಗಳ ಪ್ರಕಾರ ಅವರು ಎಲ್ಲಿ ಸ್ಥಳ ತೋರಿಸಿದ್ರೋ ಆ ಸ್ಥಳಕ್ಕೆ ಹೋಗದೇ ಇರುವುದು ಯಾಕೆ ಎಂಬುದರ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಆಗಲಿ ಮತ್ತು ನಾನು ಕೂಡ ಅನುಮಾನಕ್ಕೆ ಆಸ್ಪದವಾಗಿದೆ. ಕಾರಣ, ಸರ್ಕಾರ ಆದೇಶದ ಪ್ರಕಾರ ಗಿರಿಮಲ್ಲಪ್ಪ ತಳಕಟ್ಟಿ ಇವರಿಗೆ ಹಾವೇರಿ ಪೊಲೀಸ್ ಉಪಾಧೀಕ್ಷರ ಕರ್ತವ್ಯದ ಹೊಣೆಗಾರಿಕೆಯನ್ನು ನೀಡುವ ಜವಾಬ್ದಾರಿ ಮತ್ತು ಅವರಿಗೆ ಸರ್ಕಾರ ಹೊರಡಿಸಿದ ಸ್ಥಳಕ್ಕೆ ನೇಮಕಗೊಳಿಸುವುದು ಸರ್ಕಾರ ಪ್ರಕ್ರಿಯೆಯನ್ನು ಸಂಪೂರ್ಣ ಉಲ್ಲಂಘನೆ ಮಾಡಿರುವ ಬಗ್ಗೆ ಈ ದಾಖಲಾತಿಯಲ್ಲಿ ದೃಢವಾಗಿರುವುದರಿಂದ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಪೊಲೀಸ್ ಇಲಾಖೆಯವರಿಗೆ ಮತ್ತು ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾದಂಥ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದಂಥ AM ಸಲೀಂ ಸಾಹೇಬರಿಗೆ ಮತ್ತು ನಮ್ಮ ದಾವಣಗೆರೆ ಜಿಲ್ಲಾ IGP ಅವರಿಗೆ ನಾನು ಈ ಗಮನಕ್ಕೆ ನನ್ನ ಫೇಸ್ಬುಕ್ ಮೂಲಕ ತಿಳಿಸುವುದಂದರೆ ಇಷ್ಟೇ: ಸರ್ಕಾರ ಹೊರಡಿಸಿದ ಆದೇಶವನ್ನು ಫಾಲೋಅಪ್ ಮಾಡದೆ ಆ ಆದೇಶಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವವರು ಯಾರು ಮತ್ತು ಆದೇಶವನ್ನು ಪಾಲನೆ ಮಾಡದೇ ಇರುವವರು ಯಾರು ಎಂಬುದರ ಬಗ್ಗೆ ನಮ್ಮ ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾದಂಥ AM ಸಲೀಂ ಸಾಹೇಬರು ತಕ್ಷಣ ಗಮನ ವಹಿಸಿ ಈ ಆದೇಶದಲ್ಲಿ ಏನಿದೋ ಆ ಆದೇಶದಲ್ಲಿ ಇರುವಂಥ ಷರತ್ತುಗಳನ್ನು ಯಾಕೆ ಉಲ್ಲಂಘನೆ ಆಗುತ್ತದೆ ಎಂಬುದರ ಬಗ್ಗೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಪೊಲೀಸ್ ಉಪಾಧೀಕ್ಷರಾದ ಸ್ಥಳವನ್ನು ಖಾಲಿ ಮಾಡಿಕೊಡದೇನೆ, ಹಾಗೂ ಅಲ್ಲಿಂದ ಗಿರಿಮಲ್ಲಪ್ಪ ತಳಕಟ್ಟಿ CID ಘಟಕದಿಂದ ಹಾವೇರಿ ಜಿಲ್ಲೆಯ ಬಂದು ಹಾವೇರಿಯಲ್ಲಿ ಪೊಲೀಸ್ ಉಪಾಧ್ಯಕ್ಷರ ಸ್ಥಾನಕ್ಕೆ ಕರ್ತವ್ಯಕ್ಕೆ
ಹಾಜರು ಆಗದೆ ಇರುವ ಬಗ್ಗೆ ತಡವ್ಯಾಕೆ ಎಂಬುದರ ಬಗ್ಗೆ ಸೂಕ್ತ ಕುಲಂಕುಷವಾಗಿ ವಿಚಾರ ಮಾಡಿ ತಕ್ಷಣವೇ ನಮ್ಮ ಸರ್ಕಾರ ಹೊರಡಿಸುವಂಥ ಆದೇಶವನ್ನು ಪಾಲನೆ ಮಾಡಬೇಕಂತಂದೇಳಿ ನನ್ನ ಫೇಸ್ಬುಕ್ ಸ್ನೇಹಿತರ ಮೂಲಕ ನಾನು ನಮ್ಮ ಸರ್ಕಾರದ ಗಮನಕ್ಕೆ ತರಲು ಇಷ್ಟಪಡ್ತೇನೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕೊಟ್ರೇಶ್ ಕುದ್ರಿಹಾಳ್.